ಹಾಯ್ ಫ್ರೆಂಡ್ಸ್, ಚಿಗುರು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ, ಹಾಗಾಗಿ ಇವತ್ತೊಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನವತ್ತು ಒಂದಷ್ಟು ಗಿಡಗಳನ್ನ ಹಾಕಿದ್ವಿ. ಆ ಗಿಡಗಳೆಲ್ಲ ಇವತ್ತು ಯಾವ ರೀತಿಯಾಗಿ ಬೆಳೆದಿದೆ ಅಂತ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡು ನಾನು, ನನ್ನ ಹಸ್ಬೆಂಡ್, ಹಾಗೆ ನಮ್ಮ ಅಮ್ಮ, ಪಾಪು, ಹಾಗೆ ನಮ್ಮ ಅಕ್ಕ ಎಲ್ಲರೂ ತೋಟದ ಕಡೆ ಹೋದ್ವಿ. ನೋಡಿ, ನನ್ನ ಹಸ್ಬೆಂಡ್ ಮತ್ತು ಮಗ ಮತ್ತು ನಮ್ಮಮ್ಮ ಹೋಗ್ತಾ ಇದ್ದಾರೆ. ಇದು ನಮ್ಮ ತೋಟ. ಅಡಿಕೆ ಗಿಡ ಎಲ್ಲ ಇವಾಗ ಚೆನ್ನಾಗಿ ಫಸಲಾಗಿದೆ. ಇವಾಗ ಅಡಿಕೆ ಕಾಲ ಇರೋದ್ರಿಂದ ತುಂಬ ಚೆನ್ನಾಗಿ ಅಡಿಕೆ ಕಾಯೆಲ್ಲ ಬಿಟ್ಟಿದೆ. ಹಾಗೆ ನಮ್ಮ ತೋಟದಲ್ಲಿ ಒಂದು ಗುಲಾಬಿ ಗಿಡ ಸಹ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಲರು. ನನಗಂತೂ ಈ ಕಲರ್ ತುಂಬಾ ಇಷ್ಟ ಆಗಿತ್ತು. ಮಳೆ ಬಂದಿರೋದ್ರಿಂದ ತೋಟ ತುಂಬ ಫುಲ್ಲು ಹುಲ್ಲು ಬೆಳ್ಕೊಂಬಿಟ್ಟಿದೆ. ನೋಡಿ ನಮ್ಮ ಮಗ ಯಾವ ರೀತಿ ಆಟ ಆಡ್ತಾ ಇದ್ದಾನೆ ಅಂತ. ಅದು ಮೊಗ್ಗು. ಹಾಗೆ ಒಂದು ಹೂವನೂ ಇದೆ, ನಿಮಗೆ ತೋರಿಸ್ತೀನಿ ನೋಡಿ. ಅದು ಎಷ್ಟು ಚೆನ್ನಾಗಿದೆ ಕಲರ್ ಅಂತ. ಮಳೆ ಜಾಸ್ತಿ ಆಗಿ ಗಿಡ ಎಲ್ಲ ಒಂದು ಸ್ವಲ್ಪ ಹಾಳಾಗಿರೋ ಥರ ಇದೆ. ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಮತ್ತೆ ಬರುತ್ತೆ. ಹಾಗೆ ಒಂದು ದಾಸವಾಳ ಗಿಡನೂ ಇದೆ. ಇದು ಸಪೋಟ ಗಿಡ. ನೋಡಿ, 1 ವರ್ಷದ್ದು. ಮಳೆ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಎಲೆ ಎಲ್ಲ ಕಪ್ಪಾಗಿದೆ. ನಾವಿದಕ್ಕೆ ಯಾವುದೇ ರೀತಿಯಾದಂಥ ಔಷಧಿನೆಲ್ಲ ಹೊಡೆಯೋದಿಲ್ಲ, ಹಾಗಾಗಿ ಸ್ವಲ್ಪ ಹಾಗಾಗಿದೆ. ನೋಡಿ, ಅಡಿಕೆ ಗಿಡ ಎಲ್ಲ ತುಂಬ ಚೆನ್ನಾಗಿ ಕಾಯಿ ಹಿಡಿದಿದೆ. ಇದೇ ಫಸ್ಟ್ನೇ ವರ್ಷ ಇದು ಕಾಯಿ ಬಿಡ್ತಾ ಇರೋದು. ನೋಡಿ ಯಾವ ರೀತಿ ಇದೆ ಅಂತ. ಹಾಗೆ ನಮ್ಮ ಗಿಡಗಳನ್ನೆಲ್ಲ ತೋರಿಸ್ತೀನಿ ನೋಡಿ. ಇದು ಬಾಳೆ ಗಿಡ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಫುಲ್ ತುಂಬ ದೊಡ್ಡದಿದೆ ಬಾಳೆಗೊನೆ. ನಿಮಗೆ ನಾವು ಹಾಕಿದ ಗಿಡಗಳನ್ನೆಲ್ಲ ತೋರಿಸ್ತೀನಿ ನೋಡಿ. ಇವಾಗ ತುಂಬ ಚೆನ್ನಾಗಿ ಬಂದಿದೆ. 3-4 ಮಂತ್ಸಿಗೆಲ್ಲ ಇಷ್ಟಿಷ್ಟು ದೊಡ್ಡದಾಗಿದೆ. ಸೀಬೆ ಹಣ್ಣಿನ ಗಿಡ ಹಾಕಿದ್ವಿ. ಮಳೆ ಬಂದಿರೋದ್ರಿಂದ ತುಂಬ ಕಸ ಇದೆ, ಏನು ಅಂದ್ಕೋಬೇಡಿ. ಯಾವುದೋ ಕ್ಲೀನ್ ಮಾಡಿಲ್ಲ. ತೋಟ ಎಲ್ಲ ಹಾಗೆ ಇದೆ. ಸಪೋಟ ಗಿಡ ಅದು. ಇದು ಬಂದು ಲೀಚಿ ಹಣ್ಣು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಡ್ರ್ಯಾಗನ್ ಫ್ರೂಟ್. ಒಂದು 2-3 ಹಾಕಿದ್ವಿ, ಅದೆಲ್ಲ ಉಳಿದಿದ್ದು ಒಂದು ಸ್ವಲ್ಪ ಚೆನ್ನಾಗಿದೆ. ಇದು ಅಷ್ಟೇ. ಇದು ಸ್ಟಾರ್ ಫ್ರೂಟ್ ಗಿಡ. ಇದು ಅಂಜೂರ ಗಿಡ. ಅಂಜೂರನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಅಲ್ಲಿಂದ ನಾವು ನಮ್ಮದು ಒಂದು 2-3 ಬಟರ್ ಫ್ರೂಟ್ ಗಿಡ ಹಾಕಿದ್ದೀವಿ. ಅದನ್ನ ನೋಡೋಣ ಅಂತ ಹೋದ್ವಿ. ನಮ್ಮ ಮನೆಯಲ್ಲಿ ಬಟರ್ ಫ್ರೂಟ್ ಗಿಡ ತುಂಬ ಚೆನ್ನಾಗಿ ಬಂದಿದೆ. ತೋರಿಸ್ತೀನಿ ಬನ್ನಿ. ಇದು ಬಟರ್ ಫ್ರೂಟ್. ಇದು 1 ವರ್ಷ ಆಗಿದೆ ಅಷ್ಟೇ ಹಾಕಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದ್ರ ತಲೆನೆಲ್ಲ ಸ್ವಲ್ಪ ಆವಾಗವಾಗ ಟ್ರಿಮ್ ಮಾಡಿ ಕಟ್ ಮಾಡ್ತಾ ಇದ್ರೆ ಹೀಗೆ ದೊಡ್ಡದಾಗಿ ಚೆನ್ನಾಗಿ ಬರುತ್ತೆ. ನಾವು ಅದನ್ನೆಲ್ಲ ನೋಡೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಮತ್ತು ನಮ್ಮಮ್ಮ ತೆಂಗಿನ ತೋಟದ ಒಳಗಡೆ ಹೋಗಿ ಎಲ್ಲ ನೋಡ್ಕೊಂಡ್ಬಂದರು. ನೋಡಿ, ಇಲ್ಲೊಂದಿದೆ ಬಟರ್ ಫ್ರೂಟ್. ಇದು ಯಾಕೋ ಅಷ್ಟು ಚೆನ್ನಾಗಿ ಬೆಳೆದಿಲ್ಲ, ಇವಾಗ ಚೆನ್ನಾಗಿ ಚಿಗುರುತ್ತಾ ಇದೆ. ನಾವು ಮನೆ ಕಡೆ ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಟು ಸಬ್ಸ್ಕ್ರೈಬ್.